ಡಿಕೆ ಸುರೇಶ್ ಅವರು ನಿಮ್ಮೆಲ್ಲರ ಜನಪ್ರಿಯ ಲೋಕಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹೆಮ್ಮೆಯ ಅಭ್ಯರ್ಥಿ ಅವರು ವೇದಿಕೆಗೆ ನಾಮಿನೇಷನ್ ಹಾಕಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ರಾಮಲಿಂಗಾರೆಡ್ಡಿಯವರು, ಮೇಲ್ಮನೆಯ ಸದಸ್ಯರಾದಂಥ ಪುಟ್ಟಣ್ಣ ಅವರು, ಆನೇಕಲ್ ಶಾಸಕರಾದಂಥ ಶಿವಣ್ಣ ಅವರು, ಅವರೆಲ್ಲರೂ ಕೂಡ ಸುರೇಶ್ ಅವರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿ ವೇದಿಕೆಗೆ ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೋಸ್ಕರ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಶುಭಾಶಯ ಸ್ವಾಗತವನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ 2 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟು, ಒಂದು ಗೃಹ ಜ್ಯೋತಿ, ಎರಡನೇದು ಅನ್ನಭಾಗ್ಯ. ಗೃಹ ಜ್ಯೋತಿ ಮೂಲಕ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಯಾರು ಬಿಲ್ ಕೊಡಬೇಕಾಗಿಲ್ಲ. 5 ಕೆಜಿಯಿಂದ 7 ಕೆಜಿಗಳಿಂದ. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದೆ. ಯಡಿಯೂರಪ್ಪ ಇದ್ದಾಗ ಪ್ರಶ್ನೆ ಮಾಡಿದೆ, ಬಸವರಾಜ ಬೊಮ್ಮಾಯಿ ಇದ್ದಾಗ ಪ್ರಶ್ನೆ ಮಾಡಿದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು. ನಮ್ಮ ಹತ್ರ ದುಡ್ಡಿಲ್ಲ, 7 ಕೆಜಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನು ಮತ್ತು ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ. ಯಾರು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು. ಆದ್ರೆ ಈ ಬಿಜೆಪಿಯವರು ಇದಾರಲ್ಲ, ರಾಜಕೀಯ ಮಾಡಿ ಬಡವರಿಗೆ ಅಕ್ಕಿ ಕೊಡದೆ ಹೋದ್ರು. ಅದು ನಾವು ಪುಕ್ಕಟೆ ಕೇಳಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ಇಡೀ ರಾಜ್ಯದ ಜನರಿಗೆ ಅಕ್ಕಿ ಕೊಡಬೇಕು, ಬಡವರಿಗೆ ಅಕ್ಕಿ ಕೊಡಬೇಕು. ಕೊಡ್ರಿ, ನಿಮ್ಮ ಗೋದಾಮ್ನಲ್ಲಿ ಅಕ್ಕಿ ಇದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೊಡ್ತೀವಿ ಅಂತ ಒಪ್ಪಿಕೊಂಡು ಮೋಸ ಮಾಡಿದ್ರು. ಕೊಡ್ತೀವಿ ಅಂತ ಒಪ್ಕೊಂಡಿದ್ರು, ಆಮೇಲೆ ಕೊಡಲ್ಲ ಅಂತಂದ್ಬಿಟ್ರು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಕ್ಕಿ ಕೊಟ್ರೆ ಬಡವರೆಲ್ಲ ಅವ್ರ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವು, ಅಕ್ಕಿ ಸಿಕ್ಕವರಿಗೆ 5 ಕೆಜಿಗೆ ಅಕ್ಕಿಗೆ ಒಬ್ಬರಿಗೆ 34 ರೂಪಾಯಿನಂತೆ 170 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಲು. ಈಗ ದುಡ್ಡು ನಾವು ಬೇರೆ ಪದಾರ್ಥಗಳನ್ನ ತಗೊಳ್ಳಿಕ್ಕೆ ಸಿಗ್ತಾ ಇದೆಯಲ್ಲ, ಎಣ್ಣೆ ತಗೊಳ್ಳಿಕ್ಕೆ, ಕಾಳು ತಗೊಳ್ಳಿಕ್ಕೆ, ಉಪ್ಪು ತಗೊಳ್ಳಿಕ್ಕೆ, ಇವಕ್ಕೆಲ್ಲ ಸಿಗ್ತದ ಇದೆಯಲ್ಲ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ ಪ್ರತಿ ತಿಂಗಳು ಕೂಡ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು 1,29,00,000 ಕುಟುಂಬಗಳಿಗೆ ಇವತ್ತು
34 ರೂಪಾಯಿ 170 ರೂಪಾಯಿನಂತೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೀವಿ. ಸುಮಾರು 4.5 ಕೋಟಿ ಜನರಿಗೆ 4.5 ಕೋಟಿ ಜನರಿಗೆ ಕರ್ನಾಟಕದಲ್ಲಿ ಬಡವರಿಗೆ ಇವತ್ತು ಅಕ್ಕಿಯನ್ನ ಕೊಡ್ತಾ ಇದ್ದೀವಿ. ಬಿಜೆಪಿಯವರು ಆಗ್ಲೂ ತೆರಿಗೆ ಕೊಡ್ತಿದ್ರಲ್ಲ ನೀವು, ಬಿಜೆಪಿಯವರು ಇದ್ದಾಗ ಯಾಕೆ ಕೊಡ್ಲಿಲ್ಲ? ಯಾಕಮ್ಮ ಕೊಡ್ಲಿಲ್ಲ? ಯಾಕಂತಂದ್ರೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೋಸ್ಕರ ಅವರು ಕೊಡ್ಲಿಲ್ಲ. ನಾವು ಇವತ್ತು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು, ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟು, ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟು, ಗೃಹ ಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು, ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ 1,17,00,000 ಮಹಿಳೆಯರಿಗೆ, 1,17,00,000 ಕುಟುಂಬಗಳಿಗೆ ಇವತ್ತು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಉಳಿತಾಯ ಆಗ್ತಾ ಇದೆಯಾ? ಇಲ್ಲ. ನಿಮಗೆ ಬೇರೆ ಖರ್ಚುಗಳಿಗೆ ಬಸ್ ಸಿಗ್ತಾ ಇದೆಯಲ್ಲ ದುಡ್ಡು? ಉಳಿತಾಯ ಆಗ್ತಾ ಇದೆಯಲ್ಲ? ನಮ್ಮ ಉದ್ದೇಶ ಇವತ್ತು ಬೆಲೆ ಏರಿಕೆ ಆಗಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗೊಬ್ಬರದ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಗಗನಕೋಟೋಗಿದ್ದಾವೆ. ಇವತ್ತು ಅವರ ಜೀವನ ನಡೆಸದೇ ಕಷ್ಟ ಬಡವರು. ಅದಕ್ಕೋಸ್ಕರ ಅವರ ಕೈಗೆ ದುಡ್ಡನ್ನು ಕೊಡಬೇಕು ಅಂತೇಳಿ ಇವತ್ತು 4,000 ರಿಂದ 5,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. 4,000 ರಿಂದ 5,000 ರೂಪಾಯಿ ಕೊಡ್ತಾ ಇದ್ದೀವಿ. 4.5 ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ. ಈ 4,000 ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಬಂದ್ರೆ ನಿಮ್ಮ ಜೀವನ ಮಾಡಿ ಸಾಧ್ಯ ಆಗ್ತಾ ಇದೆಯಿಲ್ಲ? ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ಯೂನಿಫಾರ್ಮ್ ತಗೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ಪುಸ್ತಕ ತಗೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ನೀವೆಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇದೆಯಿಲ್ಲ? ಮಂಜುನಾಥ್ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು, ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಬಿಜೆಪಿಯವರು ನಿಲ್ಲಿಸ್ತಿಲ್ಲ, ಅವ್ರಿಗೆ ಯಾರು ಕ್ಯಾಂಡಿಡೇಟ್ಗಳು ಸಿಕ್ಕಲಿಲ್ಲ. ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ದೇವೇಗೌಡರ ಅಳಿಯ ಅವರು ಯಾವತ್ತಾದರೂ ರಾಜಕಾರಣದಲ್ಲಿ ಇದ್ರ? ಜನಸೇವೆ ಮಾಡಿದ್ರ? ಡಿ.ಕೆ. ಸುರೇಶ್ ಅವರು ಕಳೆದ 3 ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಒಂದ್ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ. ಇನ್ನೊಂದು ಕಡೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.